ವೀಕ್ಷಕರೇ, ಕನ್ಯಾ ರಾಶಿಯ ಬಹುಮುಖ್ಯವಾಗಿರತಕ್ಕಂತಹ ವಿಡಿಯೋ ಇದು. ಯಾಕೆ ಗೊತ್ತಾ? ಆಗಸ್ಟ್ ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ಏನು ಫಲ ಸಿಗ್ತಾ ಇದೆ, ಏನು ಪ್ರಯೋಜನ ಇದೆ, ಏನು ಲಾಭವಿದೆ, ಏನು ನಷ್ಟವಿದೆ, ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತ ಎಚ್ಚರಿಕೆಯನ್ನ ಅನುಸರಿಸಬೇಕು, ಆ ಎಚ್ಚರಿಕೆಯನ್ನ ಅನುಸರಿಸಿದಾಗ ಎಂತ ಫಲ ಸಿಗುತ್ತೆ, ನಿಮಗಿರ್ತಕ್ಕಂಥ ಸಂಕಷ್ಟಗಳಿಗೆ ಅದ್ಭುತವಾದ ಸರಳವಾದ ಪರಿಹಾರಗಳು ಯಾವುವು ಅನ್ನುವಂಥದ್ದು ಈ ವಿಡಿಯೋದಲ್ಲಿ ನೀವು ತಿಳಿದುಕೊಳ್ತಾ ಇರತಕ್ಕಂಥದ್ದು. ಅದಕ್ಕಾಗಿ ವಿಡಿಯೋ ಕೊನೆ ತನಕ ತಾವು ನೋಡ್ಲೇಬೇಕಾಗತ್ತೆ. ವಿಡಿಯೋ ನೋಡಿದ ಮೇಲೆ ನಿಮ್ಮ ಜೀವನದಲ್ಲಿ ಒಂದಿಷ್ಟು ಧನಾತ್ಮಕವಾದ ಬದಲಾವಣೆ ಆಯ್ತು ಅಂತಂದ್ರೆ ನಾವು ಈ ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಆಗತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ತಡ ಮಾಡೋದ್ ಬೇಡ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ. ಆದ್ರೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್, ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಈ ಕೂಡಲೇ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿಮಗ್ ಗೊತ್ತಿರೋ ಹಾಗೆ ಕನ್ಯಾ ರಾಶಿಯ ಜನ್ಮ ನಕ್ಷತ್ರಗಳು ಉತ್ತರ ನಕ್ಷತ್ರದ 2, 3 ಮತ್ತು 4ನೇ ಚರಣ, ಹಸ್ತ ನಕ್ಷತ್ರದ 4 ಚರಣಗಳು, ಚಿತ್ತಾ ನಕ್ಷತ್ರದ ಮೊದಲೆರಡು ಚರಣಗಳು ಸೇರಿರತಕ್ಕಂತಹ ಕನ್ಯಾ ರಾಶಿ. ಇನ್ನು ಕನ್ಯಾ ರಾಶಿಯವರಂದ ತಕ್ಷಣ ನೋಡಿ, ಕನ್ಯಾ ರಾಶಿಯವರಿಗೆ ಮಿತ್ರ ರಾಶಿ ಮೇಷ, ಮಿಥುನ, ಸಿಂಹ, ಆದ್ರೆ ಶತ್ರು ರಾಶಿ ಕಟಕ ರಾಶಿ ಆಗಿರತಕ್ಕಂಥದ್ದು. ಕನ್ಯಾ ರಾಶಿಯವರಂದ ತಕ್ಷಣ ಕೇಳ್ಬೇಕಾ, ಯಾವತ್ತಿಗೂ ಈ ಕಾಂಟ್ರವರ್ಸಿ, ಗದ್ದಲ, ಗಲಾಟೆ, ಕಿರಿಕಿರಿ, ಸಮಸ್ಯೆಗಳು ಇದರಿಂದ ಮುಕ್ತರಾಗಿರ್ಬೇಕನ್ನುವಂತಹ ಮನಸ್ಥಿತಿಯವರು. ಸದಾ ಏಕಾಂತವಾಗಿರ್ಬೇಕು, ಹಾಯಾಗಿರ್ಬೇಕು, ಖುಷಿ ಆಗಿರ್ಬೇಕು, ಈ ಕಾಂಟ್ರವರ್ಸಿಗಳಿಂದ, ಈ ಕದನಗಳಿಂದ ದೂರ ಇರಬೇಕು ಅನ್ನುವಂತಹ ವ್ಯಕ್ತಿಗಳು. ಅದು ಸ್ತ್ರೀಯರೇ ಇರ್ಬೋದು, ಪುರುಷರೇ ಇರ್ಬೋದು. ಇಂತಹ ಸಾಫ್ಟ್ನೆಸ್ ಇರತಕ್ಕಂತಹ ಕನ್ಯಾ ರಾಶಿಯವರ ಬಗ್ಗೆ ಇವತ್ತು ಆಗಸ್ಟ್ ತಿಂಗಳಲ್ಲಿ ಏನು ಒಂದು ಫಲ ಸಿಗ್ತಾ ಇತ್ತು ಅಂತ ವಿಸ್ತೃತವಾಗಿರತಕ್ಕಂಥ ವರದಿ ನಮಗೆ ಸಿಗ್ತಾ ಇರತಕ್ಕಂಥದ್ದು. ನೋಡಿ, ಈ ಕನ್ಯಾ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ನೀವು ಏನ್ ನಿರ್ಧಾರ ತಗೋತಾ ಇದ್ದೀರಿ, ನೀವು ಎಂತ ಸ್ಥಿತಿಯಲ್ಲಿದ್ದೀರಿ, ನೀವು ಈಗ ಏನ್ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಬಹಳಷ್ಟು ಒಂದು ಯೋಜನೆಯನ್ನ ರೂಪಿಸ್ಕೊಂಡು ನೀವು ಮುಂದುವರಿಬೇಕಾಗತ್ತೆ. ಯಾಕಂತಂದ್ರೆ ಹಿಡಿದಿರ್ತಕ್ಕಂತ ಕೆಲಸವನ್ನ ಅರ್ಧಕ್ಕೆ ಬಿಡಬಾರ್ದು, ತೆಗೆದುಕೊಂಡಿರ್ತಕ್ಕಂತ ನಿರ್ಧಾರಗಳನ್ನ ಮಧ್ಯದಲ್ಲೇ ನಿಲ್ಲಿಸಬಾರ್ದು, ಅದನ್ನ ಗುರಿ ಮುಟ್ಟುವರೆಗೆ ಪ್ರಯತ್ನ ಮಾಡ್ಬೇಕು. ಸ್ವಲ್ಪ ಏರಿಳಿತಗಳು ಇರುತ್ತೆ, ಹೌದು, ನಿಮಗ್ ಕಷ್ಟ ಇದೆ, ತೊಂದರೆ ಇದೆ, ರಿಸ್ಕ್ ಇದೆ, ಚಿಂತೆ ಇದೆ, ಜವಾಬ್ದಾರಿ ಇದೆ, ಮಾಡುವಂತ ಕೆಲಸಗಳು ಆಗ್ತಾ ಇಲ್ವಲ್ಲಪ್ಪ ಅನ್ನುವಂತ ಚಿಂತೆ ಇದೆ, ಸ್ಟ್ರೆಸ್ ಇದೆ, ನೋವಿದೆ. ಇದು ಮನುಷ್ಯನಿಗೆ ಸಹಜವಾಗಿ ಇರುತ್ತೆ. ನಿಮಗ್ ಸ್ವಲ್ಪ ಆ ನಿಟ್ಟಿನಲ್ಲಿ ಸ್ವಲ್ಪ ಜಾಸ್ತಿ ಇರಬಹುದು. ಆದ್ರೆ ಒಂದಂತೂ ಸತ್ಯ, ಅವಕಾಶಗಳು ಇದೆಯಲ್ಲ, ಅವಕಾಶಗಳು ಖಂಡಿತ ಇದೆ. ಆ ಇರುವಂತ ಅವಕಾಶಗಳನ್ನ ಸರಿಯಾಗಿ ನೀವು ಸದುಪಯೋಗ ಮಾಡಿಕೊಂಡಿದ್ದೆ ಆದ್ರೆ ನಿಮಗೆ ಅದ್ಭುತವಾಗಿರ್ತಕ್ಕಂತ ಫಲ ಸಿಗುತ್ತೆ. ಅಂದ್ರೆ ನಿಮ್ಮ ಗುರಿ ಮುಟ್ಟುವವರೆಗೆ ಎಷ್ಟೇ ರಿಸ್ಕ್ ಇರ್ಲಿ, ಎಷ್ಟೇ ನೋವಿರ್ಲಿ, ಕಡೆಯವರೆಗೆ ನೀವು ಪ್ರಯತ್ನ ಪಟ್ರೆ 100% ನಿಮಗೆ ಜಯ ಸಿಗುತ್ತೆ ಅನ್ನುವಂತ ಸತ್ಯವನ್ನ ನೀವು ಈ ವಿಡಿಯೋದಲ್ಲಿ ತಿಳ್ಕೊಬೇಕಾಗತ್ತೆ. ಅದಕ್ಕೆ ಈ ವಿಡಿಯೋ ನೋಡೋದ್ರಿಂದ ನಿಮಗೆ ಉಪಯೋಗ ಆಗುತ್ತೆ ಅನ್ನುವಂಥದ್ದು ಇದ್ರ ಬಗ್ಗೆ ಗಮನಕ್ಕಿರ್ಲಿ. ಜೊತೆಗೆ ಇನ್ನೂ ಒಂದಿಷ್ಟು ಮುಖ್ಯವಾದ ಮಾಹಿತಿ ನೋಡೋದಾದ್ರೆ ನೋಡಿ, ನಿಮಗೆ ಏನು ಕಷ್ಟಪಟ್ಟು ಕೆಲಸ ಮಾಡ್ತೀರಲ್ಲ, ನಿಮ್ಗೆ ದುಡ್ಡಂತೂ ಬರುತ್ತೆ, ದುಡ್ಡಿನ ಬಗ್ಗೆ ಏನ್ ಸಮಸ್ಯೆ ಇಲ್ಲ. ಆದ್ರೆ ಇನ್ನೂ ಒಂದಿಷ್ಟು ರೈಸ್ ಮಾಡ್ಬೇಕಲ್ಲ, ಅದನ್ನ ಸ್ವಲ್ಪ ಪರಿವರ್ತಿಸಬೇಕು, ಇನ್ನು ಜಾಸ್ತಿ ಆದಾಯ ವೃದ್ಧಿ ಆಗುವ ರೀತಿಯಲ್ಲಿ ಪರಿವರ್ತಿಸಬೇಕು. ಹೇಗೆ ಅಂತಂದ್ರೆ ಸ್ವಲ್ಪ ಪಾರ್ಟ್ ಟೈಮ್ ಕೆಲಸ ಮಾಡುವಂತದ್ರ ಬಗ್ಗೆ, ಅಥವಾ ಸೈಡ್ ಅಲ್ಲಿ ನಿಮ್ಗೆ ಸಮಯ ಸಿಕ್ಕಾಗ ಏನಾದ್ರೂ ಬೇರೆ ಕೆಲಸದ ಬಗ್ಗೆ ಒಂದು ಯೋಜನೆಯನ್ನ ರೂಪಿಸ್ತಕ್ಕಂತ ಪ್ರಯತ್ನ ಮಾಡಿ. ಯಾಕಂತಂದ್ರೆ ಸ್ವಲ್ಪ ಆ ನಿಟ್ಟಿನಲ್ಲಿ ಸಕಾರಾತ್ಮಕವಾಗಿ ಯೋಚನೆ ಮಾಡಬೇಕು. ಹೌದು, ಕೆಲವು ಜನರಿಗೆ ಪ್ರಾಬ್ಲಮ್ ಆಗುತ್ತೆ, ಸಿಕ್ಕಾಪಟ್ಟೆ ಆಲೋಚನೆ ಮಾಡಿದ್ವಿ, ಏನು ವರ್ಕೌಟ್ ಆಗ್ತಾ ಇಲ್ಲ, ಅಂದ್ಕೊಂಡಂಗೆ ಯಾವ್ದು ನಡೀತಾ ಇಲ್ಲ, ಏನ್ ಮಾಡೋಣ ಅನ್ನುವಂತ ಚಿಂತನೆ ನಿಮ್ಮ ಮನಸ್ಸಿನಲ್ಲಿ ಇರುತ್ತೆ ಎಲ್ಲ ಒಂದು ಕಡೆ. ಆದ್ರೆ ಈ ಪ್ರಾಬ್ಲಮ್ ಎಲ್ಲರಿಗೂ ಇದೆ, ಇದು ನೀವು ಗಮನಿಸಬೇಕಾಗತ್ತೆ. ಎಲ್ಲರಿಗೂ ಈ ಪ್ರಾಬ್ಲಮ್ ಇದೆ. ಆದ್ರೆ ಅದ್ರ ಮಧ್ಯದಲ್ಲಿ ಯಾರು ಗೆಲ್ತಾರೆ? 1000ಕ್ಕೊಬ್ರು, 100ಕ್ಕೊಬ್ರು. ಅದ್ರಲ್ಲಿ ನೀವು ಒಬ್ರು ಆಗಬೇಕು ಅಂತಂದ್ರೆ ನೀವು ಸ್ವಲ್ಪ ಸ್ಪೆಷಲ್ ಆಗಿ ಯೋಚನೆ ಮಾಡ್ಬೇಕು, ಸ್ವಲ್ಪ ರಿಸ್ಕ್ ಅನ್ನ ತೆಗೆದುಕೊಳ್ಬೇಕಾಗತ್ತೆ. ರಿಸ್ಕ್ ಇರ್ಲಾರ್ದಕ್ಕಿರತಕ್ಕಂಥದ್ದು ಯಾವ್ದು ಇಲ್ಲ. ಆದ್ರೆ ರಿಸ್ಕ್ ಯಾವ ರೀತಿ ಇರ್ಬೇಕಂತಂದ್ರೆ ನಿಮ್ಮ ಒಂದು ಚೌಕಟ್ಟು ಇರುತ್ತಲ್ಲ, ಅದನ್ನ ಮೀರಿ ಹೋಗೋ ತರ ಇರಬಾರ್ದು. ನೀವು ಹೆಚ್ಚಿನ ಸಮಯವನ್ನ ಕೊಡಬೇಕು, ಸ್ವಲ್ಪ ಡಿಫರೆಂಟ್ ಆಗಿ ಆಲೋಚನೆ ಮಾಡೋದ್ರ ಕಡೆ ಹೆಚ್ಚಿನ ಗಮನ ಕೊಟ್ರೆ 100% ನೀವು ಸಕ್ಸಸ್ ಆಗ್ತೀರಿ ಅನ್ನುವಂಥದ್ದು ಗಮನದಲ್ಲಿರಬೇಕಾಗಿರ್ತಕ್ಕಂಥ ವಿಚಾರ. ಉಪಸಂಪಾದನೆಯಿಂದ ಬಹಳಷ್ಟು ಅನುಕೂಲತೆಗಳು ನಿಮಗೆ ಆಗುವಂತಹ ಸಾಧ್ಯತೆಗಳು ಖಂಡಿತವಾಗ್ಲೂ ಕಂಡು ಬರುತ್ತೆ. ಇನ್ನು ಬಹುಮುಖ್ಯವಾದ ಎಚ್ಚರಿಕೆ ಏನ್ ಗೊತ್ತಾ, ನೀವು
ಸೈಟ್ ಕೊಳ್ತಾ ಇದ್ದೀರಿ, ಮನೆ ಕೊಳ್ತಾ ಇದ್ದೀರಿ, ವಾಹನ ಕೊಳ್ತಾ ಇದ್ದೀರಿ, ಬೆಲೆ ಬಾಳುವಂತ ವಸ್ತುವನ್ನ ಖರೀದಿ ಮಾಡ್ತಾ ಇದ್ದೀರಿ, ಮಾಡಿ, ಬೇಡ ಅಂತಲ್ಲ. ಆದ್ರೆ ನಿಮ್ಮ ಹತ್ರ ದುಡ್ಡಿದೆಯಾ ಮಾಡಿ, ಆದ್ರೆ ಸಾಲ ಸಮದ ಮಾಡ್ಲಿಕ್ಕೆ ಹೋಗ್ಬಾರ್ದು. ದಯವಿಟ್ಟು ಇದ್ರ ಬಗ್ಗೆ ನೀವು ಗಮನ ಹರಿಸ್ಬೇಕು. ಏನೋ ಮಾಡ್ಲೇಬೇಕಂತಂದ್ರೆ ಅದನ್ನ ಮುಂದೂಡಿ, ಅದಕ್ಕೊಂದು ಪ್ಲಾನ್ ಮಾಡ್ಕೊಳ್ಳಿ. ಹಣ ಎಲ್ಲ ಶೇಖರಣೆ ಆದ ನಂತರ ಅದನ್ನ ಮಾಡ್ಕೊಳ್ಳಿ. ಆದ್ರೆ ಯಾರೋ ಮಾಡಿದಾರೆ ಅಂತ ತಿಳ್ಕೊಂಡು, ಅಥವಾ ನಾನು ಮಾಡ್ಲೇಬೇಕು, ಯಾರಿಗೋ ತೋರಿಕೆಗಾಗಿ ಮಾಡ್ಬೇಕು ಅನ್ನುವಂಥದ್ದು ಯೋಚನೆ ಇದ್ರೆ ದಯವಿಟ್ಟು ತೆಗೆದು ಹಾಕಿ. ಎಲ್ಲರಿಗೂ ಆಸೆ ಇರುತ್ತೆ, ಎಲ್ಲರಿಗೂ ಆಕಾಂಕ್ಷೆ ಇರುತ್ತೆ. ಆದ್ರೆ ನೀವಿರುವಂತ ಕಂಡೀಷನ್ ಅಲ್ಲಿ ಅದು ಸಾಧ್ಯನಾ? ನಾಳೆ ಸಾಲ ಮಾಡಿದ್ಮೇಲೆ ಬಡ್ಡಿ ತುಂಬಬೇಕಾಗತ್ತೆ, ಅದನ್ನೆಲ್ಲ ನಿಭಾಯಿಸ್ಬೇಕಾಗತ್ತೆ. ಅದನ್ನೆಲ್ಲ ಯಾವ ರೀತಿ ನಿಭಾಯಿಸ್ಬೇಕನ್ನುವಂತ ಪ್ಲಾನ್ ಇರಲಾರ್ದೇನೆ ನೀವು ಅದಕ್ಕೆ ಕೈ ಹಾಕ್ಲಿಕ್ಕೆ ಹೋಗ್ಬೇಡಿ. ಇದೊಂದು ಎಚ್ಚರಿಕೆ ರೂಪದಲ್ಲಿ ತೆಗೆದುಕೊಳ್ಬೇಕಾಗತ್ತೆ. ಇನ್ನ ಮುಂದಿನ ಒಂದು ಫಲಗಳನ್ನ, ಬಹಳ ಅದ್ಭುತವಾಗಿರತಕ್ಕಂತ ವಿಚಾರಗಳ ಬಗ್ಗೆ ಮಾಹಿತಿ ತಿಳಿಸೋದಿದೆ. ಆದ್ರೆ ಅಷ್ಟೇ ಅದ್ಭುತವಾದ ಒಂದು ವಿಡಿಯೋ ಇದೆ, ನೋಡ್ಕೊಂಡ್ ಬನ್ನಿ. ಜಿಬಿ ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ, ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಈ ಜಾತಕ ಅಂತಿಂತ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತ ಈ ಜನ್ಮ ಜಾತಕ ಫಲ, ನಿಮ್ಮದೇ ಆಗಿರುವಂತ ಜನ್ಮ ಜಾತಕ ಫಲ 80 ರಿಂದ 100 ಪುಟಗಳ ಒಂದು ಪುಟಗಳನ್ನ ಒಳಗೊಂಡಿರ್ತಕ್ಕಂತ ಈ ಜನ್ಮ ಜಾತಕ ಫಲ ಈಗಲೇ ನಂಬಿಕೆ ವಿಶ್ವಾಸ ಇಟ್ಕೊಂಡು ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ. ಹಾಗಿದ್ರೆ ಇನ್ನುಳಿದಿರತಕ್ಕಂತ ಈ ಆಗಸ್ಟ್ ತಿಂಗಳಲ್ಲಿ ನಿಮಗೆ ಫಲ ಏನ್ ಸಿಗ್ತಾ ಇದೆ ಅಂತಂದ್ರೆ, ನೋಡಿ, ವಿದ್ಯಾರ್ಥಿಗಳು ಕಷ್ಟಪಟ್ಟು ಕೆಲಸ ಮಾಡಿದ್ದೆ ಆದ್ರೆ, ಓದಿದ್ದೆ ಆದ್ರೆ, ಓದಿನಲ್ಲಿ ಬಹಳ ದೊಡ್ಡ ಯಶಸ್ಸನ್ನ ಕಾಣುವಂತಹ ಸಾಧ್ಯತೆಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಜನಗಳ ವಿಚಾರಕ್ಕೆ ಸಂಬಂಧಪಟ್ಟಂತ ಎಚ್ಚರಿಕೆ ಇರಲಿ. ಪಾಲುದಾರಿಕೆಯಿಂದ ವಹಿವಾಟನ್ನ ಮಾಡ್ತಾ ಇದ್ದೀರಿ ಅಂತಂದ್ರೆ ಸ್ವಲ್ಪ ಅದನ್ನ ದೂರ ಮಾಡ್ತಕ್ಕಂಥದ್ದು ಒಳ್ಳೆಯದು. ನೀವು ಸ್ವತಂತ್ರವಾಗಿ ಮಾಡಿ, ಒಬ್ಬರೇ ಮಾಡಿ, ಅದರಲ್ಲಿ ಬಹಳಷ್ಟು ಒಳ್ಳೆಯ ಫಲಗಳು ನಿಮಗೆ ಸಿಗ್ತಾ ಇರ್ತಕ್ಕಂಥದ್ದು. ಇನ್ನು ಈ ಸರ್ಕಾರಿ, ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಬಹಳಷ್ಟು ಆದಾಯ, ಅನುಕೂಲತೆಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಜೊತೆಗೆ ಈ ಸರ್ಕಾರಿ ನೌಕರಸ್ಥರಿಗೆ ಒಳ್ಳೆ ರೀತಿಯಲ್ಲಿ ವಿಶೇಷವಾಗಿ ಲಾಭ ಇದೆ. ಪಾಲುದಾರಿಕೆ ವ್ಯಾಪಾರದಲ್ಲಿ ನಷ್ಟ ಅನುಭವಿಸ್ತಕ್ಕಂಥ ಸನ್ನಿವೇಶಗಳಿದೆ. ಇದ್ರ ಬಗ್ಗೆ ಗಮನ ಹರಿಸಬೇಕು. ಇನ್ನು ಈ ವ್ಯಾಪಾರಸ್ಥರಿಗೆ ಸ್ವಲ್ಪ ಸಮಸ್ಯೆಗಳನ್ನ ಅನುಭವಿಸ್ತಾ ಇರ್ತೀರಿ. ವ್ಯಾಪಾರದ ಸಮಸ್ಯೆ, ಯಾವುದೇ ತರದ ವ್ಯಾಪಾರ ಮಾಡಿ, ಚಿಕ್ಕ ಪುಟ್ಟ ವ್ಯಾಪಾರ ಇರ್ಬೋದು, ಬೃಹತ್ ಕಂಪನಿಗಳೇ ಇರ್ಬೋದು, ಬಟ್ ಆದ್ರೆ ನಿರೀಕ್ಷೆಗಳಿಗೆ ಅನುಸಾರವಾಗಿ ನಡೀತಾ ಇಲ್ವಲ್ಲ ಅನ್ನುವಂತ ಸ್ವಲ್ಪ ಕೊರಗಿರುತ್ತೆ. ಆದ್ರೆ ಅದು ತಾತ್ಕಾಲಿಕ, ಅದು ಕ್ಷಣಿಕ. ಅದು ಏನೋ ಫ್ಯೂಚರ್ ಅಲ್ಲಿ ದೊಡ್ಡದಾದಂತ ಸಮಸ್ಯೆ ಆಗ್ಬಿಟ್ಟಿದೆ ಅಂತ ತಿಳ್ಕೊಂಡು ನೀವು ಕೊರಗ್ತಾ ಕೂಡ್ಬೇಡಿ. ಅದನ್ನ ಮತ್ತೆ ಎದ್ದೇಳಿ, ಮತ್ತೆ ಅದ್ರಲ್ಲಿ ಏನ್ ಬೇಕಾಗಿದೆ, ಏನ್ ಡಿಫ್ರೆಂಟ್ ಆಗಿ ಮಾಡ್ಬೇಕಾಗಿದೆ, ಅದ್ರ ಕಡೆ ನೀವು ಗಮನ ಹರಿಸಿದ್ರೆ ವ್ಯಾಪಾರ ಕ್ಷೇತ್ರದಲ್ಲಿ ಬಹಳಷ್ಟು ಒಳ್ಳೆಯ ಒಂದು ಫಲ ಸಿಗುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರ್ತಕ್ಕಂಥದ್ದು. ಇನ್ನು ಈ ಯಾರು ವಿಶೇಷವಾಗಿ ಈ ಚಿತ್ರ ನಟರು, ಕಲಾವಿದರು, ಇಂಥವ್ರಿಗೆ ಬಹಳ ಒಳ್ಳೆ ಅನುಕೂಲತೆಗಳು, ಒಳ್ಳೆ ವೇದಿಕೆಗಳು ಸಿಗುವಂತ ಸನ್ನಿವೇಶಗಳಿದೆ. ಜೊತೆಗೆ ರಾಜಕಾರಣಿಗಳಿಗೆ ಅದ್ಭುತವಾಗಿರತಕ್ಕಂತ ಫಲ ಇದೆ. ಹಣಕಾಸಿನ ಒಂದು ಅಭಿವೃದ್ಧಿಯ ಜೊತೆಗೆ
ಹೆಸರು ಗಳಿಸ್ತಕ್ಕಂಥದ್ದಕ್ಕೆ ಬಹಳ ಒಳ್ಳೇದು. ರಾಜಕಾರಣಿಗಳು ಸಹಜವಾಗಿ ಈ ಹಣ ಮತ್ತು ಹೆಸರು ಬರಬೇಕು ಅಥವಾ ಒಳ್ಳೆ ಸ್ಥಾನಮಾನ ಸಿಗಬೇಕು ಅನ್ನೋದ್ರ ಬಗ್ಗೆ ಬಹಳಷ್ಟು ಆಸಕ್ತಿ ಇರುತ್ತೆ. ಅದು ಸಕ್ಸಸ್ ಆಗುತ್ತೆ. ಜನಗಳ ಸೇವೆ ಮಾಡೋದ್ರ ಜೊತೆಗೆ ಒಳ್ಳೆ ಹೆಸರನ್ನ ಪಡೆಯುವಂತಹ ಸನ್ನಿವೇಶಗಳು ರಾಜಕಾರಣಿಗಳಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಹಣದ ಜೊತೆ ಖ್ಯಾತಿನೂ ಬರುತ್ತೆ. ಜೊತೆಗೆ ಸ್ವಲ್ಪ ಆರೋಗ್ಯದ ಕಡೆ ಗಮನ ಹರಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಿ. ಪತಿ ಪತ್ನಿಯರ ಮಧ್ಯದಲ್ಲಿ ಬಹಳಷ್ಟು ಹೊಂದಾಣಿಕೆ ಇರುತ್ತೆ. ಪ್ರೇಮಿಗಳ ಮಧ್ಯದಲ್ಲಿ ಹೊಂದಾಣಿಕೆ ಇರುತ್ತೆ. ಆರೋಗ್ಯದ ವಿಚಾರದಲ್ಲಿ ಯೋಗ ಮಾಡೋದು, ಧ್ಯಾನ ಮಾಡೋದು, ವಾಕಿಂಗು, ವ್ಯಾಯಾಮ, ಎಕ್ಸರ್ಸೈಸ್ ಈ ರೀತಿಯಾಗಿರ್ತಕ್ಕಂಥದ್ದನ್ನ ಕ್ರಿಯೆಗಳನ್ನ ನಿಮ್ಮ ನಿತ್ಯ ದೈನಂದಿನ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಬಹಳಷ್ಟು ಅನುಕೂಲಕರವಾಗಿರತಕ್ಕಂತ ಫಲಗಳು, ಅದ್ಭುತವಾಗಿರತಕ್ಕಂತ ಫಲಗಳು ಸಿಗುವಂತ ಸನ್ನಿವೇಶಗಳಿದೆ. ಇನ್ನ ಈ ತಿಂಗಳ ಪೂರ್ತಿಯಾಗಿ ನೋಡಿದಾಗ ಇನ್ನು ವಿಡಿಯೋ ಮುಗುದಿಲ್ಲ. ವಿಡಿಯೋದ ಕೊನೆಯಲ್ಲಿ ಪರಿಹಾರಗಳು ತಿಳಿಸೋದಿದೆ ನೋಡಿ. ಈ ವಿಡಿಯೋದಲ್ಲಿ ನೀವು ಬಹಳಷ್ಟು ಕಲ್ತಿದ್ದೀರಿ ಅಥವಾ ತಿಳ್ಕೊಂಡಿದ್ದೀರಿ, ಉಪಯೋಗ ಆಗಿದೆ ಅಂತ ನಾವು ಭಾವಿಸಿದ್ದೀವಿ. ಯಾಕಂತಂದ್ರೆ ಈ ವಿಡಿಯೋದ ನೀವು ಸ್ವಲ್ಪ ಫಾಲೋ ಮಾಡ್ಬಿಟ್ರೆ ಎಷ್ಟೋ ಒಂದು ನಿಮ್ಮ ಜೀವನದಲ್ಲಿ ಒಂದಿಷ್ಟು ಬದಲಾವಣೆ ಆಗುತ್ತೆ ಅನ್ನುವಂತ ಆಶಾವಾದತನ ನಮ್ಮಲ್ಲೂ ಕೂಡ ಇದೆ. ಒಳ್ಳೆತನಗಳು ಸಿಗ್ಲಿ, ಒಳ್ಳೆ ಪ್ರಯೋಜನಗಳು ನಿಮಗಾಗ್ಲಿ. ಈ ವಿಡಿಯೋ ನಿಮಗೆ ಉಪಯೋಗ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ. ಪರಿಹಾರಗಳನ್ನ ಬಹಳ ಅವಶ್ಯಕತೆ ಇದೆ ನಿಮಗೆ ಪರಿಹಾರದ್ದು. ಆ ಪರಿಹಾರ ಏನ್ ಮಾಡ್ಕೋಬೇಕು ಅಂತಂದ್ರೆ ನೋಡಿ, ಶ್ರೀ ನರಸಿಂಹಸ್ವಾಮಿ ಆರಾಧನೆ ಮಾಡ್ತಕ್ಕಂಥದ್ರಿಂದ, ಜೊತೆಗೆ ಮಹಾಮೃತ್ಯುಂಜಯ ಮಂತ್ರವನ್ನ ಪಠಣ ಮಾಡ್ತಕ್ಕಂಥದ್ರಿಂದ ಬಹಳಷ್ಟು ಅದ್ಭುತವಾಗಿರತಕ್ಕಂತ ಫಲ ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ಸಿಂಪಲ್ ಆಗಿರುವಂತ ಒಂದು ಪರಿಹಾರ. ಇದನ್ನ ಮಾಡಿ ನಿಮ್ ಖಂಡಿತವಾಗ್ಲೂ ಆತ್ಮಸ್ಥೈರ್ಯ ಅನ್ನುವಂಥದ್ದು ಬರುತ್ತೆ. ಜೊತೆಗೆ ನೋಡಿ, ಈ ಜಯದುರ್ಗಾ ಹೋಮವನ್ನ ಮಾಡಿಸ್ತಕ್ಕಂತ ಪ್ರಯತ್ನ ಮಾಡಿ. ನಿಮ್ಗೆ ಅನುಕೂಲ ಆಯ್ತು ಅಂತಂದ್ರೆ ಜೊತೆಗೆ ಶಿವನಿಗೆ ರುದ್ರಾಭಿಷೇಕವನ್ನ ಮಾಡಿಸ್ತಕ್ಕಂಥದ್ದು ನಿಮ್ಗೆ ಅನುಕೂಲ ಇದ್ರೆ ಮಾಡ್ಕೊಳ್ಳಿ. ಇನ್ನು ಪಶು ಪಕ್ಷಿಗಳಿಗೆ ಅನ್ನ ಆಹಾರವನ್ನ ನೀಡುವಂತಹ ಮಹತ್ ಕಾರ್ಯವನ್ನ ಮಾಡ್ಕೊಳ್ಳಿ. ಖಂಡಿತ ಒಳ್ಳೇದಾಗುತ್ತೆ. ಒಳ್ಳೆ ಫಲಗಳನ್ನ ಕೊಟ್ಟು ತಾಯಿ ಅನ್ನಪೂರ್ಣೇಶ್ವರಿ ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು.